ಯಾವ ಪಾಕಿಸ್ತಾನ ಉಗ್ರರನ್ನು ಸಲಹಿ ಸಾಕಿ ಪೋಷಣೆ ಮಾಡಿ ಅವರಿಗೆ ಅಸ್ತ್ರಗಳನ್ನು ಕೊಟ್ಟು ಪಕ್ಕದ ರಾಷ್ಟ್ರಗಳನ್ನು ಹೆದರಿಸಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಬದುಕ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಇವತ್ತು ಅಕ್ಷರಶಃ ಯಾರನ್ನ ಬೆದರಿಸಲಿಕ್ಕೆ ಬಿಡ್ತಾ ಇದ್ರಲ್ಲ ಅವರಿಗೆ ಪಾಕಿಸ್ತಾನ ಇವತ್ತು ಬೆದರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾರನ್ನ ಸಾಕಿ ಸಲಹಿ ಪೋಷಣೆ ಮಾಡಿ ಬೆಳೆಸಿದ್ರಲ್ಲ ಪೋಷಕರಾದವರೇ ಇವತ್ತು ಆ ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಪಾಕಿಸ್ತಾನ ಯಾವ ವಿಷ ಬೀಜವನ್ನು ಬಿತ್ತಿತ್ತಲ್ಲ, ಈಗ ವಿಷ ಬೀಜ ಬಿತ್ತಿದ್ರೆ ಅದರಲ್ಲಿ ಬರುವಂಥ ಫಲ ಏನಿರುತ್ತೆ ವಿಷದ ರೂಪದಲ್ಲಿ ನಮ್ಗೆ ವಾಪಸ್ ಫಲ ಬರೋದು. ಅಂಥದ್ದೇ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ಬಂದಿದೆ. ಏನು ಬೆಳವಣಿಗೆ ಆಯಿತು ಅಂಥದ್ದು ಪಾಕಿಸ್ತಾನದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾಚಿಯಲ್ಲಿ ಒಂದು ರಕ್ತಪಾತ ಆಗ್ಬಿಟ್ಟಿದೆ. ಅಕ್ಷರಶಃ ಪಾಕಿಸ್ತಾನ ಬೆಚ್ಚಿ ಬಿದ್ದು ಬಿಟ್ಟಿದೆ. ಕರಾಚಿಯಲ್ಲಿ ಆದಂತಹ ಬೆಳವಣಿಗೆ ಇದು. ಸಿಂಧ್ ರೇಂಜರ್ಸ್ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಭೀಕರ ಆತ್ಮಹತ್ಯಾ ದಾಳಿ ಆಗಿದೆ. ನೋಡಿ, ಈ ಭಾರತದ ಬೇರೆ ಬೇರೆ ಕಡೆಗಳಲ್ಲೆಲ್ಲ ದಾಳಿ ಮಾಡಿದ್ರು ಕೆಲವೊಂದಿಷ್ಟು ಜನ ಟೆರರಿಸ್ಟ್ಗಳು, ಭಯೋತ್ಪಾದಕರು, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಅವರೆಲ್ಲ ಭಾರತಕ್ಕೆ ಬೇಕಾಗಿತ್ತು. ಆದರೆ ಭಾರತಕ್ಕೆ ಬೇಕಾಗಿದ್ದಂತಹ ಭಯೋತ್ಪಾದಕರಿಗೆ ಪಾಕಿಸ್ತಾನ ಜಾಗ ಕೊಟ್ಟಿತ್ತು. ವಿಪರ್ಯಾಸ ಇದು. ಅವರೇ ಸಾಕಿ ಸಲಹೆ ಇದ್ರು, ಅವರೇ ದಾಳಿ ಮಾಡಿದ್ರು, ಅವರು ನಮಗೆ ಬೇಕಾಗಿತ್ತು. ಆದರೆ ಅಂತಿಮ ರಿಸಲ್ಟ್ ಏನಾಯಿತು? ಅವರದ್ದೇ ಪಾಕಿಸ್ತಾನ ನೆಲದಲ್ಲಿ ಅನಾಮಧೇಯ ವ್ಯಕ್ತಿಗಳ ಅನಾಮಧೇಯ ದಾಳಿಗಳಿಂದ ಭಾರತಕ್ಕೆ ಬೇಕಾಗಿದ್ದಂಥ 30 ಜನ ಟೆರರಿಸ್ಟ್ ಎಲ್ಲ ಹತರಾಗಿ ಹೋಗ್ಬಿಟ್ರು. ಯಾರಿಂದ? ಈ ದುರಂದರ್ ಅಂತ ನಾವೆಲ್ಲ ಈ DNA ಮಾತನಾಡಿದ್ವಿ, ಅಂಥದ್ದೇ ದಾಳಿಗಳಾಗಿತ್ತು. ಇದೀಗ ಒನ್ಸ್ ಅಗೇನ್ ಸಿಂಧ್ ರೇಂಜರ್ಸ್ ಪ್ರದೇಶದಲ್ಲೆಲ್ಲ ಆಯಿತು. ಅಂದರೆ ಪ್ರಧಾನ ಕಚೇರಿ ಪಾಕಿಸ್ತಾನದ ಕರಾಚಿಯಲ್ಲಿದೆ. ಜೂನ್ 27ನೇ ತಾರೀಕಿಗೆ ಆಯ್ತಿದೆ ಘಟನೆ. ಆತ್ಮಹತ್ಯಾ ಬಾಂಬ್ ದಾಳಿ ಆಯಿತು. ಸ್ಫೋಟಕವನ್ನು ಹೊತ್ತಿದ್ದಂತಹ ಒಂದು ವಾಹನ ಉಗ್ರರೆಲ್ಲ ಗುರಿಯಾಗಿ ಇರಿಸಿಕೊಂಡ್ರು. ಜಾಹೋರ್ ಪ್ರದೇಶದ ಒಂದು ರೇಂಜರ್ಸ್ ಕಚೇರಿ ಅಂತ ಅಲ್ಲಿ ಒಂದು ದಾಳಿಯನ್ನು ಮಾಡಿ ಇದೀಗ ಹ್ಯಾಂಡ್ ಗ್ರೆನೇಡ್ ಅನ್ನು ಕೂಡ ಎಸೆದ್ಬಿಟ್ರು. 90 ನಿಮಿಷಗಳ ಕಾಲ ಪಾಕಿಸ್ತಾನದ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಕಾದಾಟ ಆಯ್ತಂತೆ. ಒಟ್ಟಾರೆ ಪರಿಣಾಮ 4 ಜನ ಸಿಬ್ಬಂದಿಯನ್ನು ಮೃತಪಟ್ಟರು, 6 ಜನ ಉಗ್ರರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ಅಫ್ಘಾನ್ ಮೂಲದ ಉಗ್ರ ಒಬ್ಬ ಜೀವಂತನಾಗಿ ಆತನನ್ನು ಸೆರೆ ಹಿಡಿಯಲಾಗಿದೆ. ನಿಷೇಧಿತ ಉಗ್ರ ಸಂಘಟನೆ ಆಗಿರುವಂತಹ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ TTP ಅಂತ ನಾವೇನು ಕರಿತೀವಿ, ಅದರ ಅಂಗಸಂಸ್ಥೆಯಾದಂತಹ ಜಮಾತ್ ಉಲ್ ಅರ್ಹಗ್ ಎನ್ನುವಂತಹ ಒಂದು ಈ ಭಯೋತ್ಪಾದಕ ಸಂಘಟನೆ ಇದರ ಜವಾಬ್ದಾರಿಯನ್ನು ಅವರೆಲ್ಲ ತೆಗೆದುಕೊಂಡಿದ್ದಾರೆ. ಯಾಕೆ ಕರಾಚಿಯನ್ನು ಟಾರ್ಗೆಟ್ ಮಾಡಿದ್ರು? 2-3 ಕಾರಣ ಇದೆ. ಒಂದು, ನಮ್ಮ ಮುಂಬೈ ಹೆಂಗೆ ವಾಣಿಜ್ಯ ಸಿಟಿ ಅಂತ ನಾವು ಏನು ಕರಿತೀವಿ, ಕಮರ್ಷಿಯಲ್ ಸಿಟಿ ಅಂತ ನಾವೇನು ಕರಿತೀವಿ, ಅದೇ ರೀತಿ ಪಾಕಿಸ್ತಾನದ ಎಲ್ಲ ವ್ಯವಹಾರಗಳು ಕೂಡ ಕರಾಚಿಯಲ್ಲಾಗುತ್ತೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತಷ್ಟು ಆರ್ಥಿಕ ಹೊಡೆತವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕರಾಚಿನ ಅವರು ಟಾರ್ಗೆಟ್ ಮಾಡಿದ್ರು ಅಂತ ಒಂದು. ಎರಡನೇದ್ದು, ಸಿಂಧ್ ರೇಂಜರ್ಸ್ ಪಡೆಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು? ನೀವು ಇತ್ತೀಚೆಗೆ ಸಿಂಧ್ ರೇಂಜರ್ಸ್ ಪಡೆಯವರು ಏನು ಮಾಡ್ತಾ ಇದ್ದಾರೆ, ಈ ಭಯೋತ್ಪಾದಕರ ವಿರುದ್ಧ ಕೆಲವೊಂದಿಷ್ಟು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅಂತ. ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪಾಕಿಸ್ತಾನದ ಇದು. ಅವರೇನೋ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ, ಇವರು ನಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಿಂಧ್ ರೇಂಜರ್ಸ್ ಪಡೆಯ ವಿರುದ್ಧ ಅವರೆಲ್ಲ ಹೋರಾಟ ಮಾಡಿ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದೇ ಪ್ರಧಾನ ಕಚೇರಿಯನ್ನು ಟಾರ್ಗೆಟ್ ಮಾಡಿ TTPಯ ಈ ಉಗ್ರರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ನಾನು ಅವಾಗಲೇ ಹೇಳಿದೆ, ವಿಷ ಬೀಜ ಬಿತ್ತಿದ್ರೆ ಫಲವೂ ಕೂಡ ವಿಷ ಕೊಡುತ್ತೆ ಅಂತ. ಹಾಗೆಯೇ ಹಾಲು ಕುಡಿಸಿ ಬೆಳೆಸಿದ ಕೂಸು ಇದೀಗ ರಕ್ತವನ್ನು ಕುದಿತಾ ಇದೆ. ಅಲ್ಲಿ ಏನಾಯಿತು ಬೆಳವಣಿಗೆ? ಭಾರತದ ವಿರುದ್ಧ ಉಗ್ರರನ್ನ ಸಾಕಿ ಸಲಹಿತ್ತು ಪಾಕಿಸ್ತಾನ. ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಜಮ್ಮು ಕಾಶ್ಮೀರ ಸೇರಿದಂತೆ ಮುಂಬೈನ ಅಟ್ಯಾಕನ್ನು ನಾವೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ದಾಳಿ ಮಾಡೋದಕ್ಕೆ ಯಾರನ್ನು ಸಾಕಿದ್ರು ಇವರು? ಇದೇ ಉಗ್ರರನ್ನು ಸಾಕಿದ್ರು. ಇದೀಗ ಅದೇ ಉಗ್ರರು ಪಾಕಿಸ್ತಾನಕ್ಕೆ ಬೆಂಬಿಡದೆ ಕಾಯ್ತಾ ಇದ್ದಾರೆ. ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಇವರು ಉದ್ದೇಶ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಪ್ರಜಾಪ್ರಭುತ್ವ ಸರ್ಕಾರವನ್ನ ಉರುಳಿಸುವ ಮುಖಾಂತರ ಇಸ್ಲಾಮಿಕ್ ಶರಿಯಾ ಕಾನೂನಿನ ಸರ್ಕಾರವನ್ನು ತಳ್ಳಬೇಕು ಅಂತ TTP ಅಲ್ಲೆಲ್ಲ ದೊಡ್ಡ ಮಟ್ಟದ ದಂಗೆಯನ್ನು ಮಾಡ್ತಾ ಇರೋದು. ಇದೀಗ ಪಾಕಿಸ್ತಾನದ ಸೇನೆ, ಪೊಲೀಸ್, ಸಿಂಧ್ ರೇಂಜರ್ಸ್ ಎಲ್ಲ ಅರೆ ಸೇನಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಅವರು ದಾಳಿ ಮಾಡ್ತಾ ಇದ್ದಾರೆ. ನಮ್ಮಲ್ಲೊಂದು ಮಾತಿದೆ, ಏನು? ಬೇಡಿದವರಿಗೆ ವಿಷ ಉಣಿಸಿದ್ರೆ ಕಾಲಕ್ರಮೇಣ ತನಗೆ ಮಾರಕ ಆಗುತ್ತೆ ಅಂತ. ಬೇಡದವರಿಗೆ ವಿಷ ಉಣಿಸಿದ್ರೆ ಕಾಲಕ್ರಮೇಣ ಅವರಿಗೆ ವಿಷವಾಗಿ ಪರಿವರ್ತನೆ ಆಗುತ್ತೆ ಅಂತ. ಉಗ್ರರ ವಿಚಾರದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅದೇ ರೀತಿ ಆಗ್ತಾ ಇರುವಂತಹ ಬೆಳವಣಿಗೆ. ಪಾಕಿಸ್ತಾನ ನೋಡಿ ಉಗ್ರರನ್ನ 2 ರೀತಿಯಾಗಿ ನೋಡ್ತು. ಭಾರಿ ಇಂಪಾರ್ಟೆಂಟ್ ಇದು. ಉಗ್ರರನ್ನ 2 ರೀತಿಯಾಗಿ ನೋಡ್ತು. ಒಳ್ಳೆಯ ಉಗ್ರರು ಮತ್ತು ಕೆಟ್ಟ ಉಗ್ರರು ಅಂತ ಪಾಕಿಸ್ತಾನ ನೋಡ್ತು. ಯಾರು ಒಳ್ಳೆಯ ಉಗ್ರರು?
ಪಾಕಿಸ್ತಾನದ ಕಾರಣಕ್ಕಾಗಿ. ಒಳ್ಳೆಯ ಉಗ್ರರು ಅಂತ ಹೇಳಿದ್ರೆ ಯಾರು ಭಾರತದ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ, ಯಾರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಅವರು ಉಗ್ರರು. ಯಾರ ದೃಷ್ಟಿಕೋನದಲ್ಲಿ? ಒಂದು ಪಾಕಿಸ್ತಾನದ ದೃಷ್ಟಿಕೋನವೇ. ಕಾಶ್ಮೀರದ ಸ್ವತಂತ್ರ ಹೋರಾಟಗಾರ ಅಂತೆಲ್ಲ ಅವರು ಕರೆಯುವ ಪ್ರಯತ್ನವನ್ನು ಮಾಡಿದ್ರು. ಇದು ಒಳ್ಳೆಯ ಉಗ್ರರು. ಕೆಟ್ಟ ಉಗ್ರರು ಯಾರು? ಕೆಟ್ಟ ಉಗ್ರರು ಯಾರು ಅಂತ ಹೇಳಿದ್ರೆ TTP ಅವರು ಅಂತ. ಯಾಕೆ? ಪಾಕಿಸ್ತಾನದ ಸರ್ಕಾರವನ್ನು ಕೆಳಗಿಳಿಸಿ ಅಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ತರಬೇಕು, ಆ ಮುಖಾಂತರ ಒಟ್ಟಾರೆ ಪಾಕಿಸ್ತಾನವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ TTP ಹೋರಾಟ ಮಾಡ್ತಿದೆಯಲ್ಲ, ದಾಳಿ ಮಾಡ್ತಾ ಇದೆಯಲ್ಲ, ಅವರು ಕೆಟ್ಟ ಉಗ್ರರಾದರು. ನಿಮಗೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಅಂತ ಒಂದ್ಸರಿ ಪಾಕಿಸ್ತಾನಕ್ಕೆ ಹೋಗಿದ್ರು ಅವರು. ಆ ವ್ಯಕ್ತಿ ಒಂದು ಮಾತು ಹೇಳ್ತಾರೆ, ಭಾರಿ ಅದ್ಭುತವಾಗಿದ್ದೆ. ಯಾರಿಗೆ ಅಪ್ಲೈ ಆಗುತ್ತೆ? ಪಾಕಿಸ್ತಾನಕ್ಕೆ. ನಿಮ್ಮ ಮನೆಯ ಹಿತ್ತಲಲ್ಲಿ ವಿಷದ ಹಾವನ್ನು ಸಾಕಿ ಆ ವಿಷದ ಹಾವು ಕೆಲವರಿಗೆ ಮಾತ್ರ ಮತ್ತು ನೆರೆಹೊರೆಯವರಿಗೆ ಕಚ್ಚುತ್ತೆ, ನಮಗೆ ಕಚ್ಚಲ್ಲ ಅಂತ ಅಂದುಕೊಂಡ್ರೆ ನಮ್ಮ ಮೂರ್ಖತನ ಅದು. ಮುಂದೆ ಒಂದಲ್ಲ ಒಂದು ದಿನ ಆ ಹಾವು ನಮಗೆ ಕಚ್ಚುತ್ತೆ ಅನ್ನುವಂಥ ಅರಿವು ಪಾಕಿಸ್ತಾನಕ್ಕಿಲ್ಲ ಭಯೋತ್ಪಾದನೆಯ ವಿಚಾರದಲ್ಲಿ ಅಂತ ಹಿಲರಿ ಕ್ಲಿಂಟನ್ ಕೊಟ್ಟಂತ ಹೇಳಿಕೆ ಇವತ್ತು ಪಾಕಿಸ್ತಾನಕ್ಕೆ ಅದು ಅಪ್ಲೈ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ POKಯ ಪ್ರಧಾನಮಂತ್ರಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಪಾಕಿಸ್ತಾನದ ರಕ್ಷಣಾ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನಾವು ಅನೇಕ ದಿನಗಳಿಂದ ಗಮನಿಸ್ತಾ ಬಂದಿದ್ದೇವೆ. ಏನೇನಾಯಿತು ಡೀಟೇಲ್ಸ್ ನೋಡೋಣ. POKಯ ಪ್ರಧಾನಮಂತ್ರಿ ಎಲ್ಲ ಈಗ ಆಕ್ರೋಶವನ್ನು ಹೊರಹಾಕಿರುವುದು, ನಮ್ಮ ಅಸ್ಮಿತೆಗೆ ನಿಮ್ಮ ಪ್ರಮಾಣ ಪತ್ರ ಬೇಕಿಲ್ಲ ಅಂತ ಪಾಕ್ ಸಚಿವರಿಗೆ POK ಪ್ರಧಾನಿ ಗುಡುಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಯಾರು ಖ್ವಾಜಾ ಆಸಿಫ್ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಸಂದರ್ಶನ. ರಾವಲ್ಕೋಟೆ ಮತ್ತು ಮಿರ್ಪುರ್ ಪ್ರದೇಶದ ನಿವಾಸಿಗಳು ಕಾಶ್ಮೀರದವರಲ್ಲ, ಕಾಶ್ಮೀರಿಗಳಲ್ಲ, ಅವರು ನಿಜವಾದ ಕಾಶ್ಮೀರಿಗಳಲ್ಲ ಅಂತ. ಇದಕ್ಕೆ POKಯ ಪ್ರಧಾನಿ ಫೈಸಲ್ ಮುಮ್ತಾಜ್ ರಾಥೋರ್ ಅಂತ ಆ ವ್ಯಕ್ತಿ ಹೇಳಿದ್ರು, ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ತಮ್ಮ ಅಸ್ಮಿತೆಯನ್ನು ಸಾಬೀತುಪಡಿಸುವುದಕ್ಕೆ ಪಾಕಿಸ್ತಾನದ ಸರ್ಕಾರದ ಪ್ರಮಾಣ ಪತ್ರದ ಅಗತ್ಯತೆ ಇಲ್ಲ. ಇಸ್ಲಾಮಾಬಾದ್ ದಯೆಯಿಂದ ನಾವು ಬದುಕ್ತಾ ಇಲ್ಲ. ನಮ್ಮ ಅಸ್ಮಿತೆ ನಿಮ್ಮ ದೇಶದ ಅಸ್ಮಿತೆಗಿಂತಲೂ ಕೂಡ ಅತ್ಯಂತ ಪುರಾತನವಾದದ್ದು ಅಂತ ಇವರು ಹೇಳಿಕೆ ಕೊಟ್ಟರು. ಪಾಕಿಸ್ತಾನದ ಅಸ್ಮಿತೆ ಏನು? 1947ರಲ್ಲಿ ಭಾರತದಿಂದ ವಿಭಜನೆಯಾಗಿ ಒಂದು ಇಸ್ಲಾಮಿಕ್ ಕಂಟ್ರಿ ಆಗಿ ಅಸ್ತಿತ್ವಕ್ಕೆ ಬಂದಂತಹ ದೇಶ. ಇದೀಗ POK ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಜಮ್ಮು ಕಾಶ್ಮೀರದ ಇತಿಹಾಸ 1000 ವರ್ಷಗಳ ಹಿಂದೆ ಇದೆ, 1000 ವರ್ಷಗಳ ಹಿಂದೆ ಇದೆ, ನಿಮ್ಮಿಂದ ನಮಗೆಲ್ಲ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನಾವು ಇಸ್ಲಾಮಾಬಾದ್ ದಯೆಯಿಂದ ನಾವೆಲ್ಲ ಬದುಕ್ತಾ ಇಲ್ಲ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಮ್ಮು ಕಾಶ್ಮೀರದ ಇತಿಹಾಸದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಕಲ್ಲಣ್ಣನ ತನ್ನ ಕೃತಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದು, ಅದಾದ ನಂತರ ಪಾಕಿಸ್ತಾನ ಹಿಂದೆ ಹೇಳಿದ ಹಾಗೆ ಹರಿಸಿಂಗ್ನಿಂದ ದಾಳಿ ಮಾಡಿದ್ದು, ದಾಳಿ ಮಾಡುವ ಮುಖಾಂತರ ಅದನ್ನು ವಶಪಡಿಸಿಕೊಂಡು ಹೋಗಿದ್ದು ಎಲ್ಲವೂ ಕೂಡ ಹೌದು. ಭಾರತ ಅದಕ್ಕಾಗಿ ಹೋರಾಟ ಮಾಡ್ತಾ ಇದೆ, ಆ ವಿಚಾರ ಬೇರೆ. ಆದರೆ ಇದೀಗ POKಯಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಇಂಥದ್ದೊಂದು ದಂಗೆ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲಾವಲ್ ಭುಟ್ಟೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ವಿಘಟನೆಯತ್ತ ಪಾಕಿಸ್ತಾನ ಆಗುತ್ತಾ ಅಂತ ಒಂದು ಎಚ್ಚರಿಕೆ ಕೊಟ್ಟರು. ಸಚಿವರನ್ನ ಮೊದಲು ನಿಯಂತ್ರಣದಲ್ಲಿಡಿ ಪಾಕ್ಗೆ ಬಿಲಾವಲ್ ಭುಟ್ಟೋ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಸಂಸತ್ನಲ್ಲಿ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಯಾವ ಕಾರಣಕ್ಕಾಗಿ? ಈ POK ಜನರ ವಿರುದ್ಧ ಒಂದು ಹೇಳಿಕೆ ಕೊಟ್ಟರಲ್ಲ, ಈ POK ಜನರ ವಿರುದ್ಧ ಕೊಟ್ಟಿರುವ ಹೇಳಿಕೆಗೆ ಬಿಲಾವಲ್ ಭುಟ್ಟೋ ಹೇಳಿಕೆ ಕೊಟ್ಟರು, ನಿಮ್ಮ ಸಚಿವರನ್ನು ನೀವು ಹತೋಟಿಯಲ್ಲಿ ಇಡಿ ಅಂತ. ನೀವು ಒನ್ಸ್ ಅಗೇನ್ ಈ ಹೇಳಿಕೆಗೆ 1971ಕ್ಕೆ ಹೋಗಬೇಕು. ಬಿಲಾವಲ್ ಭುಟ್ಟೋ ಅವರ ತಾತ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಒಂದಾಗಿ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಇದ್ದಂತಹ ಸಮಯದಲ್ಲಿ ಇವತ್ತಿನ ಬಾಂಗ್ಲಾದೇಶದ ಮುಸಲ್ಮಾನರು ನಿಜವಾದ ಮುಸಲ್ಮಾನರಲ್ಲ, ಅವರು ಇಸ್ಲಾಮನ್ನು ಅನುಕರಣೆ ಮಾಡೋದಿಲ್ಲ. ಹೀಗಾಗಿ ಅವರು ಕೇವಲ ಬಂಗಾಳಿ ಮಾತನಾಡ್ತಾರೆ, ಉರ್ದುವನ್ನು ಮಾತನಾಡಬೇಕು ಅಂತ. ಯಾರು? ಇದೇ ಬಿಲಾವಲ್ ಭುಟ್ಟೋ ಅವರ ತಾತ ಜುಲ್ಫಿಕರ್ ಅಲಿ ಭುಟ್ಟೋ ಇಂಥದ್ದೊಂದು ಹೇಳಿಕೆಗಳನ್ನು ಕೊಟ್ಟು ಬಿಟ್ರು. ಆಂತರಿಕವಾಗಿ ದೊಡ್ಡ ಮಟ್ಟದ ಹೋರಾಟಗಳಾಯಿತು. ಎಲ್ಲಿ? ಇದೇ ಬಾಂಗ್ಲಾದಲ್ಲಿ. ಆವಾಗ 1971ರಲ್ಲಿ ಪ್ರತ್ಯೇಕವಾದಂತಹ ದೇಶವನ್ನು ನೋಡಿದ್ದೀವಿ. ಇದೀಗ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ PPPಯ ಪ್ರೆಸಿಡೆಂಟ್ ಬಿಲಾವಲ್ ಭುಟ್ಟೋ ಜರ್ದಾರಿ ಶರೀಫ್ಗೆ ಹೇಳಿದರು, ಅಂದರೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಹೇಳಿದರು, ನಿಮ್ಮ ಸಚಿವರ ನಿಯಂತ್ರಣದಲ್ಲಿಡಿ. ಎಲ್ಲ ಹೇಳಿಕೆಗಳನ್ನು ಕೊಟ್ಟು ಸಲಹೆಯನ್ನು ಕೊಟ್ಟರು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಅವತ್ತು ಒಂದು ಐತಿಹಾಸಿಕವಾಗಿ ಅವರದ್ದೇ ನಮ್ಮ ತಾತ ಮಾಡಿದಂತಹ ತಪ್ಪಿನ ಪರಿಣಾಮವಾಗಿ ಒಂದು ಪ್ರತ್ಯೇಕವಾದಂತಹ ದೇಶ ಆಯಿತು. ಅವರ ಅಸ್ಮಿತೆಯ ಕಾರಣಕ್ಕಾಗಿ ಅವರು ಹೋರಾಟವನ್ನು ಮಾಡಿ ಒಂದು ದೇಶವನ್ನು ಕಂಡುಕೊಂಡ್ರು. ಒನ್ಸ್ ಅಗೇನ್ ಇಂಥದ್ದೊಂದು ಹೇಳಿಕೆಗಳು ಆಗಬಾರದು ಅಂತ ಈಗ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವು ನೋಡಿ, ಯಾವ ಕಾರಣಕ್ಕಾಗಿ ಇಂಥದ್ದು ಅಂತ ಹೇಳಿದರೆ, 1947ರಲ್ಲಿ POKಯನ್ನು ವಶಪಡಿಸಿಕೊಂಡ ನಂತರವೂ ಕೂಡ ಅದನ್ನು ತನ್ನದೇ ಪ್ರದೇಶದ ಒಂದು ಜಾಗ ಅಂತ ಅವ್ರು ನೋಡೋಲ್ಲ. ಯಾರು? ಪಾಕಿಸ್ತಾನದವರು POKನ ಅವ್ರು ಹೆಂಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಭೌಗೋಳಿಕ ಪ್ರದೇಶ ಸಿಕ್ಕಿದೆ, ಇದರ ಮುಖಾಂತರ ನಾವು ದಾಳಿ ಮಾಡಬಹುದು ಎನ್ನುವಂಥ ಆಲೋಚನೆಯಲ್ಲಿ ಪಿಒಕೆಯನ್ನು ನೋಡ್ತಾ ಇದೆ. ಒಂದು ರೀತಿಯಾದಂಥ ವಸಾಹತುಶಾಹಿಯಲ್ಲಿ ಅವರು ನೋಡ್ತಾ ಇರೋದು ಹೊರತು ಅದನ್ನು ಅಭಿವೃದ್ಧಿ ಮಾಡಬೇಕು, ಅದೇ ಜನರಿಗೆ ಏನೋ ಮಾಡಬೇಕು ಯಾವುದೂ ಇಲ್ಲ. ಈ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆಗಳೆಲ್ಲ ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಏನು ಅಂತ ಹೇಳಿದರೆ ಭಾರತ ಮತ್ತು ಪಾಕಿಸ್ತಾನದ ಕಂಪ್ಯಾರಿಸನ್ ಇದೆ. ಭಾರತ ಮತ್ತು ಪಾಕಿಸ್ತಾನದ ಕಂಪ್ಯಾರಿಸನ್ ಏನು? ರಕ್ಷಣೆಯ ವಿಚಾರದಲ್ಲಿ ಭಾರತ ಮೇಲುಗೈ ಸಾಧಿಸ್ತಾ ಇದ್ದರೆ ಪಕ್ಕದ ಪಾಕಿಸ್ತಾನ ಸಾಲದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. ನಾವು ರಕ್ಷಣೆಯ ರಫ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಥಾನದಿಂದ ಸ್ಥಾನಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದೀವಿ, ಪಾಕಿಸ್ತಾನ ಸಾಲದ ವಿಚಾರದಲ್ಲಿ ಮೇಲಕ್ಕೆ ಹೋಗ್ತಾ ಇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಒಟ್ಟಾರೆ ರಕ್ಷಣಾ ರಫ್ತು 38,424 ಕೋಟಿ ರೂಪಾಯಿ ಇದೆ. ಆದರೆ ಪಾಕಿಸ್ತಾನದ ಸಾಲದ ಪ್ರಮಾಣ ಅದೇ ವಿಚಾರದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅದು ಚೀನಾದಿಂದ ಆಗಿರ್ಬೋದು, IMFನಿಂದ ಆಗಿರ್ಬೋದು, ಅಮೆರಿಕಾದಿಂದ ತೆಗೆದುಕೊಂಡು ಬರ್ತಾ ಇರೋದಾಗಿರ್ಬೋದು, ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡು ಬರ್ತಾ ಇದೆ. ಆದರೆ ಇದೇ ಭಯೋತ್ಪಾದನೆಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಹಿಂದೆ IMF ಕೂಡ ಸಾಲವನ್ನು ಕೊಡೋದಿಲ್ಲ ಅಂತ ಇವರೆಲ್ಲ ಗ್ರೇ ಲಿಸ್ಟಿಗೆಲ್ಲ ಸೇರಿಸಿದ್ದ ನಾವು ನೋಡಿದ್ದೀವಿ. ಅಂದರೆ ನಮ್ಮದು 38,424 ಕೋಟಿ ಇದೆ. ಕ್ಷಿಪಣಿಗಳಾಗಿರ್ಬೋದು, ರಡಾರ್ಗಳಾಗಿರ್ಬೋದು, ಬ್ರಹ್ಮೋಸ್ಗಳಾಗಿರ್ಬೋದು, ಇವೆಲ್ಲ ರಫ್ತಾಗ್ತಾ ಇದೆ. 56% ಹೆಚ್ಚಳ ಆಗಿದೆ ನಮ್ಮದು. ಆದರೆ $130 ಬಿಲಿಯನ್ ಪಾಕಿಸ್ತಾನದ ಬಾಹ್ಯ ಸಾಲ, ಬೇರೆ ಬೇರೆ ಕಡೆಯಿಂದ ತಂದಿರುವಂಥ ಸಾಲ $130 ಬಿಲಿಯನ್ ಇದೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದರೆ GDPಯ 70% ಹೆಚ್ಚಳ ಕೂಡ ಇದೆ. ಅಸಲು ಮತ್ತು ಬಡ್ಡಿಯನ್ನು ಸೇರಿಸಿ ಮುಂದಿನ ಕೆಲ ದಿನಗಳಲ್ಲಿ ಪಾಕಿಸ್ತಾನ $26 ಬಿಲಿಯನ್ ಹಣವನ್ನು ಪಾವತಿ ಮಾಡಬೇಕು, ಅಸಲಿ ಮತ್ತು ಬಡ್ಡಿಯನ್ನು ಕೂಡ ಸೇರಿಸಿಕೊಂಡು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ವಿದೇಶಿ ವಿನಿಮಯ ಕೊರತೆಯೂ ಕೂಡ ವಿಪರೀತವಾಗಿ ಅಂಟಾಗ್ತಾ ಇದೆ. ಎಷ್ಟು? $9 ಬಿಲಿಯನ್ ಆಗ್ತಾ ಇದೆ. $9 ಬಿಲಿಯನ್ ವಿದೇಶಿ ವಿನಿಮಯ ಕೊರತೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಹೆಚ್ಚಳ ಆಗ್ತಾ ಇದೆ, ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ, ಜನ ಜೀವನವೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಆಗ್ತಾ ಇದ್ರೆ, ಆದರೆ ಭಾರತ ಇದರ ತದ್ವಿರುದ್ಧವಾಗಿ ಟಾಪ್ 10 ವಿಚಾರದಲ್ಲಿ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೇವೆ, ಪಾಕಿಸ್ತಾನ 14ನೇ ಸ್ಥಾನಕ್ಕೆ ಹೋಗಿದ್ದನ್ನು ನೋಡಿದ್ದೀವಿ. ಇದರ ಅರ್ಥ ಭಯೋತ್ಪಾದನೆಯನ್ನು ಸಾಕಿ ಸಲಹಿದಂತಹ ದೇಶ ಹೆಂಗಿದೆ, ಭಾರತ ಇದರ ವಿರುದ್ಧ ಹೋರಾಡಿ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅನ್ನೋ ಒಂದು ಕಂಪ್ಯಾರಿಸನ್ ಅಷ್ಟೇ.